ಹಾಯ್ ಫ್ರೆಂಡ್ಸ್, ನಾನಿವತ್ತು ವಿನಯ್ ಪ್ರಸಾದ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ವಿನಯ್ ಪ್ರಸಾದ್ ಅವರು ಹುಟ್ಟಿದ್ದು ನವೆಂಬರ್ 22, 1965ರಲ್ಲಿ. ಇವರು ಹುಟ್ಟಿದಂಥ ಪ್ಲೇಸ್ ಬಂದು ಉಡುಪಿಲಿ. ಇವರ ಎಜುಕೇಷನ್ ನೋಡೋದಾದರೆ BAನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ವಿನಯ್ ಪ್ರಸಾದ್ ಅವರು. ವಿನಯ್ ಪ್ರಸಾದ್ ಅವರು ಕನ್ನಡದಲ್ಲಿ ತುಂಬಾ ಮೂವಿಗಳನ್ನ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಆ್ಯಕ್ಟಿಂಗಿಗೆ ತಕ್ಕಂತೆ ಅವರ ಪಾತ್ರ ಕೂಡ ಅಷ್ಟೇ ಪ್ರಮುಖವಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಬಣ್ಣದ ಗೆಜ್ಜೆ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಅದು ದೇವರಾಜ್ ಅವ್ರ ಜೊತೇಲಿ. ಈ ಮೂವಿನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಭವ್ಯ ಭಾರತ ಇದಂತೂ ಸೂಪರ್ ಡೂಪರ್ ಹಿಟ್ ಆಗಿತ್ತು ಆಗಿನ ಒಂದು ಕಾಲದಲ್ಲೇ. ಹಾಗೆಯೇ ಇವರು ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಗೂಂಡಾ ರಾಜ್ಯ ಈ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ವಿನಯ್ ಪ್ರಸಾದ್ ಅವರು. ನೆಕ್ಸ್ಟು ನೋಡೋದಾದರೆ ಕರುಳಿನ ಕೂಗು, ಈ ಮೂವಿ ಅಂತೂ ಪ್ರಭಾಕರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದರು. ಕಣ್ಣಲ್ಲಿ ನೀರು ಬರೋಸುವಂತಹ ಮೂವಿ ಅಂತಲೇ ಹೇಳ್ಬೋದು. ಈ ಮೂವಿ ತುಂಬ ಚೆನ್ನಾಗಿದೆ. ಫ್ರೀ ಇದ್ದರೆ ನೀವು ಒಂದ್ಸಲಿ ಈ ಮೂವಿನ ನೋಡಿ. ಹಾಗೆಯೇ ಇವರು ಮೊದಲ ಮೂವಿ ನೋಡೋದಾದರೆ 1988ರಲ್ಲಿ ಇವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಇಂದಿನವರೆಗೂ ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಕನ್ನಡ ಇಂಡಸ್ಟ್ರಿಯಲ್ಲೇ ಬೆಳೀತಾ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗೆ ಹೇಳಬೇಡಿ ಇದು ಕೂಡ ತುಂಬ ಚೆನ್ನಾಗಿತ್ತು. ದೇವರಾಜ್ ಅವ್ರ ಜೊತೆ ದಾಯಾದಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ವಿನಯ್ ಪ್ರಸಾದ್ ಅವರು. ಹಾಗೆ ವಿನಯ್ ಪ್ರಸಾದ್ ಅವರು ಗಣೇಶನ ಮದುವೆ ಈ ಮೂವಿಲಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಹಾಗೆ ಮೊದಲು ನಾಯಕಿಯಾಗಿ ನಟಿಸಿದಂತಹ ಮೂವಿ ಕೂಡ ಇದೇನೆ. ಇನ್ನೆಲ್ಲ ಮೂವಿಗಳಲ್ಲೂ ಸೈಡ್ ಪಾತ್ರಗಳಲ್ಲೇ ನಿರ್ವಹಿಸಿದರು ನಮ್ಮ ವಿನಯ್ ಪ್ರಸಾದ್ ಅವರು. ಹಾಗೆ ಮಂಗಳಸೂತ್ರ ಅನ್ನೋ ಮೂವಿಲಿ ಕೂಡ ವಿಷ್ಣುವರ್ಧನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ವಿನಯ್ ಪ್ರಸಾದ್ ಅವರು. ಹಾಗೆ ಲಕ್ಷ್ಮೀನಾರಾಯಣರ ಪ್ರಪಂಚನೇ ಬೇರೆ ಅನ್ನೋ ಒಂದು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. 2017ರಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ. ಮಲಯಾಳಂನ ಯಶಸ್ವಿ TV ಸರಣಿಯಲ್ಲಿ ಸ್ತ್ರೀ ಅನ್ನೋ ಒಂದು ಪಾತ್ರ ನಿರ್ವಹಿಸಿರ್ತಾರೆ. ಅದರಲ್ಲಿ ಕೂಡ ಇವರು ಕರ್ನಾಟಕ ರಾಜ್ಯ ಪ್ರಶಸ್ತಿನ ಅತ್ಯುತ್ತಮ ನಟಿ ಅಂತ ಇವರು ತಗೊಳ್ತಾರೆ. ಹಾಗೆ ಆತಂಕ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿರ್ತಾರೆ. 1993ರಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ. ಹಾಗೆ ಅತ್ಯುತ್ತಮ ಪೋಷಕ ನಟಿ ಅನ್ನೋ ಪ್ರಶಸ್ತಿ ಕೂಡ ಮುಡಿಗೇರಿಸ್ಕೊಳ್ತಾರೆ ನಮ್ಮ ವಿನಯ್ ಪ್ರಸಾದ್ ಅವರು. ಹಾಗೆ ವಿನಯ್ ಪ್ರಸಾದ್ ಅವರು VRK ಪ್ರಸಾದ್ ಅವ್ರನ್ನ ಮದುವೆ ಕೂಡ ಆಗ್ತಾರೆ 1988ರಲ್ಲಿ. ಅವರು ಮರಣ ಹೊಂದಿದ ನಂತರ 1995 ಆದಮೇಲೆ ಜ್ಯೋತಿ ಪ್ರಕಾಶ್ ಅತ್ರೆ ಅವ್ರನ್ನ ಮದುವೆ ಆಗ್ತಾರೆ. ಅದು 2002ರಲ್ಲಿ. ಇವ್ರಿಗೆ ಒಬ್ಬರು ಮಗಳು ಕೂಡ ಇದ್ದಾರೆ, ಅದು ಪ್ರಥಮ ಪ್ರಸಾದ್ ಅಂತ. ಇವರೇನೆ ಅವರ ಮಗಳು. ಹಾಗೆ ವಿನಯ್ ಪ್ರಸಾದ್ ಅವರು ಇಂದಿನವರೆಗೂ 1988ರಿಂದ ಇಂದಿನವರೆಗೂ 150ಕ್ಕೂ ಹೆಚ್ಚು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ವಿನಯ್ ಪ್ರಸಾದ್ ಅವರು. ಹೀಗೆ ಹೆಚ್ಚು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.